ಅಂತ ಗೊತ್ತಾ ನಿನ್ಗೆ? ಗೊತ್ತು. ಈ ಮನೆ ಭಾಗ ಆಗೋದಕ್ಕೆ ನಾನು ಬಿಡ್ತಾ ಇಲ್ಲ, ಯಾವತ್ತೂ ಬಿಡಲ್ಲ. ದಯವಿಟ್ಟು ಮನೆ ಭಾಗ ಮಾತ್ರ ಮಾಡಬೇಡಿ. ನಿನಗೆ ವಿಷಯ ಗೊತ್ತಿಲ್ಲ, ನೀ ಸ್ವಲ್ಪ ಸುಮ್ಮನಿರು. ಇಷ್ಟು ವರ್ಷ ಈ ಮನೆ ನಡೆಸ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಪುಟ್ಟಣ, ಮಂಜುನಾಥ, ಸತ್ಯ ಈ ಮನೆ ನಡ್ಸ್ಕೊಂಡು ಹೋಗ್ಲಿ ಅನ್ನೋದೇ ನನ್ನ ಆಸೆ. ನನ್ನ ತೀರ್ಮಾನನೇ ಕಡೆದು. ಈ ಮನೆ ಎಲ್ಲಾ ತೀರ್ಮಾನಗಳನ್ನ ತಗೊಳ್ಳೋ ಅಧಿಕಾರ ನಿಮ್ಗಿದೆ. ಆದ್ರೆ ಇದೊಂದು ತೀರ್ಮಾನ ತಗೊಳ್ಳೋದಕ್ಕೆ ನಾನ್ ಬಿಡಲ್ಲ. ನನ್ನನ್ನು ತಡೆಯೋದಕ್ಕೆ ಏನು ಅಧಿಕಾರ ಇದೆ ನಿನ್ಗೆ ಈ ಮನೇಲಿ? ಇದೆ ಅಧಿಕಾರ, ಹಕ್ಕು ಎರಡೂ ಇದೆ. ಹೌದು ಅಮ್ಮ ಅವ್ರೆ, ಪ್ರೀತಿ ಜೊತೆ ಅಧಿಕಾರ ತಾನಾಗೆ ಬರುತ್ತಲ್ವಾ? ನೀವೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ, ಅದೇ ಪ್ರೀತಿ ಜೊತೆ ಬಂದಿರೋ ಅಧಿಕಾರದಿಂದ ಈ ಮನೆ ಭಾಗ ಆಗ್ಬಾರ್ದು ಅಂತ ಹೇಳ್ತಾ ಇರೋದು ನಾನು. ನನ್ನ ಜೀವನ ಕೈಯ ಹಿಡ್ಕೊಂಡು ನನ್ಗೇನಾದ್ರೂ ಪರವಾಗಿಲ್ಲ, ಈ ಮನೆಯವ್ರಿಗೆ ಮಾತ್ರ ಏನು ಆಗ್ಬಾರ್ದು ಅಂತ ಈ ಆಸ್ತಿ ಪತ್ರ ತಂದಿದ್ದು ಈ ಮನೆ ಒಡೆದು ಹೋಗ್ಲಿ ಅಂತ ಅಲ್ಲ ಅಮ್ಮವ್ರ. ಈ ಆಸ್ತಿನ ಭಾಗ ಮಾಡಿ ನಾನು ನನ್ನ ಜವಾಬ್ದಾರಿನ ಕಳ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ನೀನು ಅದರಿಂದ ಒಳ್ಳೇದಾಗಲ್ಲ ಅಂತ ಹೇಳಿ ನನ್ನ ಕಣ್ತೆರೆಸ್ದೆ. ಖಂಡಿತ ನೆನೆಸ್ಕೊಡ್ತೀನಿ. ಇದು ನಾನೇನು ಕೊಡ್ತಾ ಇರೋ ಭಾಷೆ. ಅತ್ತೆ, ನಿಮ್ಮ ಮಗನಿಗೆ ಮಾತ್ರ ಅಲ್ಲ, ಇವತ್ತು ಈ ಮನೆಗೆ ಬರ್ತ್ಡೇ. ಅಕ್ಕ ಬಂದು ಈ ಮನೆಗೆ ಬರ್ತಾ ಇದ್ದ ಎಲ್ಲ ಕಂಟಕನ ದೂರ ಮಾಡಿ ಒಂದು ಹೊಸ ಹುಟ್ಟು ಕೊಟ್ಟಿದ್ದಾಳೆ. ಬನ್ನಿ, ಎಲ್ಲರೂ ಸೇರಿ ಒಟ್ಟಿಗೆ ಬರ್ತ್ಡೇನ ಆಚರಿಸೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಂಜು, ಹ್ಯಾಪಿ ಬರ್ಡೇ ಟು ಯು. ಅವಳಿಗೆ ಈ ಮನೇಲಾಗಿರೋ ಅನ್ಯಾಯಕ್ಕೆ, ಅವಳು ನಮಗ್ ಮಾಡಿರೋ ಉಪಕಾರಕ್ಕೆ ಪ್ರತ್ಯುಪಕಾರ ಅಂತ ನಾವು ಏನೇ ಮಾಡೋಕ್ ಹೋದ್ರು ತುಂಬಾ ಚಿಕ್ಕವರಾಗ್ಬಿಡ್ತೀವಿ ಐಶ್ವರ್ಯ. ಹಾಗಂತ ಥ್ಯಾಂಕ್ಸ್ ಹೇಳಿ ಸುಮ್ಮನೆ ಇರೋದಲ್ಲ. ನೀವು ಮಾಡಿದ ತಪ್ಪಿಂದ ಈ ಕುಟುಂಬಕ್ಕಾಗ್ಬೇಕಾದ್ರೆ ದೊಡ್ಡ ಗಂಡ ಅಂತಾನೆ ತಪ್ಪಿದೋಳವಳು. ಅಂತವಳಿಗೆ ನಾನೇನಾದ್ರೂ ಕೊಡ್ಲೇಬೇಕಲ್ವಾ? ಕೊಡ್ಬೇಕಾಗಿರೋದನ್ನೇ ಕೊಡ್ಬೇಕಿತ್ತು, ಆದ್ರೆ ಕೊಡೋ ಸ್ಥಿತಿಲಿ ನಾನಿಲ್ಲ ಐಶ್ವರ್ಯ. ಅವಳು ಮಾಡಿರೋ ಉಪಕಾರ ಚಿಕ್ಕದೇನ್ರಿ? ಈ ಮನೆ ಭಾಗ ಆಗೋದನ್ನ ತಪ್ಪಿಸಿದ್ಲು, ಈ ಮನೆಯಿಂದ ಹೋಗ್ತಾ ಇದ್ದ ಹಣ ಆಸ್ತಿನೆಲ್ಲ ಉಳಿಸ್ಕೊಟ್ಲು. ಅಂತವಳಿಗೆ ನಾವು ಕೃತಜ್ಞತೆ ಅಂತ ಏನಾದ್ರು ಸಲ್ಲಿಸ್ಲೇಬೇಕಲ್ವಾ? ನಾವೇನಾದ್ರೂ ಕೊಟ್ರೆ ಅವಳು ತಗೋತಾಳ ಐಶ್ವರ್ಯ? ರೀ, ನಾವು ಅವಳಿಗೆ ಕೊಡೋ ಹಣದಿಂದ ಅವಳಿಗೆ ಒಳ್ಳೇದಾದ್ರೆ ಅವಳ ಜೀವನ ಸರಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೀನು ಸೊಸೆಯಾಗಿ ಈ ಮನೆಗೆ ಬಂದೆ, ಆದ್ರೆ ನೀನ್ ಜಾತಿನೇ ದೊಡ್ಡದು ಮಾಡಿ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಆದ್ರೂ ನೀನ್ ಜಗ್ಲಿಲ್ಲ. ಯಾವತ್ತಾದ್ರೂ ಒಂದಿನ ಅತ್ತೆ ಮನಸ್ಸನ್ನು ಉಳಿಸಿ ಈ ಮನೆ ಸೊಸೆ ಪಟ್ಟನ ತಗೋತೀನಿ ಅಂತ ಸಂಕಲ್ಪ ಮಾಡಿದೆ ಅಲ್ವಾ? ಹೌದು, ಇಲ್ಲಿ ತನಕ ನಡೆದಿರೋದು ನೋಡಿದ್ರೆ ಅದು ಸಾಧ್ಯ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ನಾನು ಹೇಳ್ತೇನೆ ಕೇಳು, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸೂರ್ಯ